ಆವತ್ತಿನ ದಿನ ಎಲ್ಲ ಗಣಿ ಕಂಪ್ನಿಗಳು ಯಾವುದು ಜಿಂದಾಲು, ZTC, ವೆಸ್ಕೋ ಮತ್ತು ಇತರೆ ಗಣಿ ಕಂಪ್ನಿಗಳಿಗೆ ಹಿಯರಿಂಗ್ ಇದೆ, ಏನು ವಿಚಾರಣೆ ಇದೆ, ತಾವು ಬರಬೇಕು. ನಾನು ದೂರು ನೀಡಿದ್ದೀನಿ. ಈ 11 ಗಣಿ ಕಂಪ್ನಿಗಳು, ಇವು ಜಿಂದಾಲ್ ಅವರು 2 ಗಣಿ ಕಂಪ್ನಿ ಅಂದರೆ ಈ ಸುಶೀಲಾನಗರ ವ್ಯಾಪ್ತಿಗೆ 5 ಹಳ್ಳಿಗಳು ಬರ್ತಾವೆ. ಸುಶೀಲಾನಗರ ಗ್ರಾಮ ಪಂಚಾಯತಿ ಆ 5 ಹಳ್ಳಿಗಳ ಅಭಿವೃದ್ಧಿ ಆಗಬೇಕಂತೇಳಿ ನಾನು ದೂರು ಕೊಟ್ಟಿದ್ದೆ. ಸೊ ಈ ವಿಚಾರವಾಗಿ ಈ ಜಿಂದಾಲ್ ಅವ್ರದ್ದು 2 ಕಂಪ್ನಿಗಳಿದ್ದಾವೆ, ಒಂದು 80 ಎಕರೆದ್ದು, ಇನ್ನೊಂದು 107 ಎಕರೆ. ಆಮೇಲೆ ZTC ಅವ್ರದ್ದು 4 ಇದ್ದಾವೆ, ಒಂದು 123 ಎಕರೆದು, ಇನ್ನೊಂದು 123 ಎಕರೆ, ಆಮೇಲೆ ಇನ್ನೊಂದು 61 ಎಕರೆ, ಇನ್ನೊಂದು 107 ಎಕರೆ ಇದೆ. ಹಾಗೆ ವೆಸ್ಕೋದು 2 ಗಣಿ ಕಂಪ್ನಿಗಳಿದ್ದಾವೆ, 131 ಎಕರೆ, 45 ಎಕರೆ. ಹಾಗೆ MSPLನವ್ರದ್ದು 212 ಎಕರೆ ಇದೆ, ಬಲ್ಡೋಟಾ ಅವ್ರದ್ದು 49 ಎಕರೆ, ಚೋಗ್ಲೆ ಅವ್ರದ್ದು 247 ಎಕರೆ. ಸೊ ಈ ಗಣಿ ಕಂಪ್ನಿಗಳು ಸುಶೀಲಾನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ 5 ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಿಲ್ಲ. ಅವರು ಇಲ್ಲಿ ತನಕ ಅವ್ರದ್ದು ಪ್ರೊಡಕ್ಷನ್ ಎಷ್ಟಿದೆ, ಅವ್ರದ್ದು ಮೂಲ ಒಟ್ಟು ಲಾಭ ಎಷ್ಟು, ಆಮೇಲೆ ಎಷ್ಟು ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಟ್ಟಿದ್ದಾರಾ, ಎಷ್ಟು ಆಸ್ಪತ್ರೆಗಳನ್ನು ಕಟ್ಟಿಸಿದ್ದಾರಾ, ಅಥವಾ ಎಷ್ಟು ಮೂಲಭೂತ ಸೌಕರ್ಯವನ್ನು ಮಾಡಿದ್ದಾರಾ, ಪರಿಸರ ಮಾಲಿನ್ಯ ಯಾವ ರೀತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ ಅಂತೇಳಿ ಇದು 17 ಪಾಯಿಂಟ್ಸ್ ಹಾಕಿ ನಾನು ಒಂದು ದೂರು ಕೊಟ್ಟಿದ್ದೆ. DC ಸಾಹೇಬರಿಗೆ ಹೋಗಿ ದೂರು ಕೊಟ್ಟಾಗ ಅವ್ರು ಏನು ಹೇಳಿದ್ರು, ಈಗಿನ ತಹಶೀಲ್ದಾರರು ಭಾಳ ಪ್ರಾಮಾಣಿಕರು, ಅವರು ಖಂಡಿತವಾಗಿ ಸಮಾಜದ ಪರವಾಗಿ ಕೆಲಸ ಮಾಡ್ತಾರೆ, ಅವ್ರು ವಿಚಾರಣೆ ಮಾಡಿ ಈ ವಿಚಾರಣೆಯಲ್ಲಿ ಇವೆಲ್ಲ ಹೇಳ್ರಿ ಅಂದರು. ನೋಟಿಸಲ್ಲಿ DC ಸಾಹೇಬ್ರದ್ದು ಹೆಸರು ಮೆನ್ಷನ್ ಮಾಡಿಲ್ಲ, ಯಾಕಂದ್ರೆ ನಾನು 2 ದೂರು ಕೊಟ್ಟಿದ್ದೀನಿ. 2 ದೂರಿನಲ್ಲಿ DC ಸಾಹೇಬ್ರದ್ದು ಎಲ್ಲಿ ಮೆನ್ಷನ್ ಮಾಡಿಲ್ಲ. ಈಗ ನಾನು ತಹಶೀಲ್ದಾರ್ ಅವ್ರ ಜೊತೆ ಮಾತಾಡಿದಾಗ DC ಸಾಹೇಬ್ರದ್ದು ಮಿಸ್ ಆಗಿದೆ, ಈ ಸಲ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಎಕ್ಸ್ಕ್ಯೂಸ್ ಕೊಡೋಣ. ಆಮೇಲೆ ಶಾರ್ಟ್ಲಿ ನಮ್ಮದು ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಏನೋ ಪೋಸ್ಟ್ಪೋನ್ ಮಾಡಿದಾರಂತೆ, ಗೌರವ ಕೊಡೋಣ. 17ನೇ ತಾರೀಕು, ಇದೇ ತಿಂಗಳು 17ನೇ ತಾರೀಕಿಗೆ ಮತ್ತೆ ಡೇಟ್ ಕೊಟ್ಟಿದ್ದಾರೆ. ಅವತ್ತಿನ ದಿನ ವಿಚಾರಣೆ ಇರ್ತದೆ ಎಲ್ಲ ಗಣಿ ಕಂಪ್ನಿಗಳ ವಿರುದ್ಧ. ಸೊ ಮತ್ತೊಂದು ದೂರು, ಸುಶೀಲಾನಗರದಲ್ಲಿ ಸುಮಾರು 200-300 ಲಾರಿಗಳು ಒಂದು ದಿನಕ್ಕೆ ನಿಲ್ಲಿಸ್ತಾ ಇದ್ದಾರೆ. ಈ ZTC ಗಣಿ ಕಂಪ್ನಿ ಇರ್ಬೋದು, ಮತ್ತು ಈ ಜಿಂದಾಲು ಮತ್ತು ಇತರೆ. ಆ್ಯಕ್ಚುಲಿ ಯಾವುದೇ ಒಂದು ಗಣಿ ಕಂಪ್ನಿ ಲಾರಿಗಳು ನಿಲ್ಲಬೇಕಂದ್ರೆ ಎಣ್ಣೆ ಮಾಡಿಸ್ಬೇಕು. ಆ ಎಣ್ಣೆ ನಿಮಗೆಲ್ಲ ಗೊತ್ತಿರೋಂಗೆ DC ಅವ್ರ ಮುಖಾಂತರ, ತಹಶೀಲ್ದಾರ್ ಅವ್ರ ಮುಖಾಂತರ ಕಾನೂನಿನ ಪರಿಮಿತಿಯಲ್ಲಿ ಅವ್ರು ಕೆಲಸ ಮಾಡಿ ಅನುಮತಿ ತಗೊಂಡು ಮಾಡಬೇಕು. ಬಟ್ ಯಾವುದೂ ಇಲ್ಲ. ಆ ರೈತರ ಜೊತೆ ಮಾತಾಡಿಕೊಂಡು ಲಾರಿಗಳು ನಿಲ್ಲಿಸ್ತಾ ಇದ್ದಾರೆ. ನಮಗೆ ಲ್ಯಾಂಡ್ ಕೊಟ್ಟಿರೋದು ರೆವೆನ್ಯೂ ಲ್ಯಾಂಡು, ಬಿತ್ತನೆ ಮಾಡಿ ಬದುಕಲಿಕ್ಕೆ. ನೀನು ಲಾರಿ ಇಡ್ತೀನಿ, ನಾನು ಸ್ಪಾನ್ಸರಿನ್ ಫ್ಯಾಕ್ಟ್ರಿನ ಅಂದರೆ ಅವ್ರದ್ದೇ ಆದಂಥ ಕಾನೂನಿನ ಪರಿಮಿತಿ ಇದೆ, ಅದರಲ್ಲಿ ಅವ್ರು ಕೆಲಸ ಮಾಡಬೇಕು. ಸೊ ಹಂಗಾಗಿ 2 ಕೇಸಿನ ಬಗ್ಗೆ ನಾನು ದೂರು ಕೊಟ್ಟಿದ್ದೆ. 2 ಕೇಸು ನಾನು DC ಅವ್ರಿಗೆ ಕೊಟ್ಟಿದ್ದೆ. ಸೊ ವಿಚಾರಣೆ ಇವತ್ತಿತ್ತು, ಕಾರಣಾಂತರದಿಂದ ಮುಂದೂಡಿದ. ಆ್ಯಕ್ಚುಲಿ ಅವ್ರು ನಿನ್ನೆ ಹೇಳ್ಬೋದಿತ್ತು, ಇವತ್ತು ನನಗೆ ಹೈಕೋರ್ಟ್ ತುಂಬ ಕೆಲಸ ಇತ್ತು, ಆದರೂ ನಾನು ಗೌರವ ಕೊಡ್ತೀನಿ, ಯಾಕಂದರೆ ಸರ್ಕಾರಿ ಕೆಲಸ ಅವು ಇವು ಬರ್ತಿರ್ತಾವೆ, ತೊಂದರೆ ಇಲ್ಲ. 17ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದಾರೆ. ನಾನು ಆವತ್ತಿನ ದಿನ ಇಡೀ 5 ಹಳ್ಳಿಯ ಜನರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಹಾಗೂ ದೃಷ್ಟಿಯಿಂದ ಅದು ನಿಮ್ಮಗಳ ಸಮ್ಮುಖದಲ್ಲೇ ಈ ಗಣಿ ಕಂಪನಿಗಳು ಏನೆಲ್ಲ ಕೆಲಸ ಮಾಡಿದ್ದಾರೆ ಅವರ ಪ್ರಾರಂಭದಿಂದ ಇಲ್ಲಿವರೆಗೆ ಅದು ಇತ್ಯರ್ಥ ಆಗಬೇಕು. ನಾನು ಕೇಳಿರೋದು, ಇಷ್ಟು ಗಣಿ ಕಂಪ್ನಿಗಳು ಸುಮಾರು 1980-90ರಿಂದ ಚಾಲೂ ಆಗುತ್ತೆ ಇಲ್ಲಿವರೆಗೆ, ಅಲ್ಲಿಂದ ಇಲ್ಲಿವರೆಗೆ ಏನೇನು ಅಭಿವೃದ್ಧಿ ಮಾಡಿದ್ದಾರಾ, ಯಾವ ರೀತಿಯನ್ನು ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಟ್ಟಿದ್ದಾರಾ, ಅವೆಲ್ಲವನ್ನು ದಾಖಲಾತಿ ಸಲ್ಲಿಕೆ ಮಾಡಲಿಕ್ಕೆ ನಾನು ದೂರು ಕೊಟ್ಟಿದ್ದೆ. ಕಾರಣಾಂತರದಿಂದ ಪೋಸ್ಟ್ಪೋನ್ ಆಗಿದ್ದಕ್ಕೆ 17ನೇ ತಾರೀಕಿಗೆ ದಯಮಾಡಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಿದ್ದೀನಿ, ತಾವೆಲ್ಲರೂ ಆವತ್ತಿನ ದಿನ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ. ಕೇಳಿದ ಪ್ರಶ್ನೆ ಒಳ್ಳೆ ಉತ್ತಮವಾದ ಪ್ರಶ್ನೆ. ಈ ಹಿಂದೆ ಏನಾಗ್ತಾ ಇತ್ತಂದರೆ, ನಾನು ಸುಶೀಲಾನಗರದಲ್ಲೇ ಹೋರಾಟ ಮಾಡ್ತಿದ್ದೆ, ರೈತರು ಹೊಲಗಳಿಗೆ ಅಲ್ಲಿ ಇಲ್ಲಿ ಹೋಗೋದು, 1-2 ತಾಸು ಕುತ್ಕೊಳ್ಳೋಣಪ್ಪ ಅಂತಿದ್ರೆ. ಈಗ ನಾನು ಸೊಂಡೂರಲ್ಲಿ ಬಂದು ಮಾಡ್ತಾ ಇದ್ದೀನಿ, ಅದು ಜನಗಳ ಸಮ್ಮುಖದಲ್ಲಿ. ಇವತ್ತು ಯಾಕೆ ಬರ್ತಾ ಇಲ್ಲ ಅಂದಮೇಲೆ ಬಿತ್ತನೆ ಕೆಲಸ, ಹೊಲಗಳ ಕೆಲಸ ಇರೋದ್ರಿಂದ ಬಂದಿಲ್ಲ. ನಾನು ನಮ್ಮ ಹಳ್ಳಿ ಜನ ನನ್ನ ಜೊತೆಗೆ ಇಲ್ಲ ಅಂದರೂ ಕೂಡ ನನ್ನ ಜೊತೆಗೆ ಇದ್ದಾರಂತ ನಾನು ಮಾಡ್ತೀನಿ. ಯಾಕಂದರೆ ಸಮಾಜದ ಪರವಾಗಿ ಯಾರಾದರೂ ಒಬ್ಬರು ಸ್ಟೆಪ್ಸ್ ತೊಗೊಂಡ್ರೆ ನಮಗೆ ನ್ಯಾಯ ಸಿಗುತ್ತೆ. ಎಲ್ಲರೂ ಬರಬೇಕನ್ನೋದು ಏನಿಲ್ಲ. ನಾನು ಮಾಡ್ತಿರೋದು 5 ಹಳ್ಳಿಗಳ ಜನ ಇದ್ರೇ ಹೋರಾಟ ಇಲ್ಲ, ಒಬ್ಬ ವ್ಯಕ್ತಿ ಯಾರಾದರೂ ಮಾಡ್ಬೋದು. ನಮ್ಮ ಸಂವಿಧಾನದಲ್ಲಿ ಆ ಒಂದು ಕಾನೂನು ಇದೆ. ಹಾಗಾಗಿ ನಾನು ಎಲ್ಲರೂ ಪರವಾಗಿ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಸುಮ್ಮನೆ ಕೂಡೋದ್ರಿಂದ ಮಲ್ಲಿಕಾರ್ಜುನ್ ಸಮಥಿಂಗ್ ಏನೋ ಮಾಡ್ಕೊಂಡಿದ್ದಾನ, ಆ ಕೆಟ್ಟ ಆಪದನ್ನು ನಾನು ತಗೊಳ್ಳಲ್ಲ, ಸುಳ್ಳು ಆರೋಪ. ಹಂಗಾಗಿ ನನ್ನ ಹೋರಾಟ ಇನ್ನು ಮುಂದುವರೆಯುತ್ತೆ. ಹಳ್ಳಿಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾರ್ವಜನಿಕರು ಬಂದಿರತಕ್ಕಂಥ 5 ಹಳ್ಳಿಗಳಿಂದ ಬಂದಿರತಕ್ಕಂಥ ಜನರು ಏನು ಅಭಿಪ್ರಾಯ ಇದೆ ಅಂದರೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಣಿ ಕಂಪನಿಗಳು ZTC ಆಗಿರ್ಬೋದು, ವೆಸ್ಕೋ ಆಗಿರ್ಬೋದು, MSPL ಆಗಿರ್ಬೋದು, ಈ ಕೆಲವೊಂದು ಟೊಮೆಟೊ ಆಗಿರ್ಬೋದು, ಈ ಕಂಪನಿಗಳಲ್ಲಿ ಇರ್ತಕ್ಕಂಥ ಸಾರ್ವಜನಿಕ 100 ಜನಕ್ಕೆ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಆ ಕೊಟ್ಟ ಮೇಲೆ ಕೂಡ ಈ ನಾವು ಯಾಕೆ ಆರೋಪ ಮಾಡಬೇಕು ಅವ್ರ ಬಗ್ಗೆ ಅಂತಕ್ಕಂಥದ್ದು ಜನರ ಆರೋಪ ಇದೆ. ಏನು ಹೇಳ್ತಾರೆ? ತಪ್ಪಿಲ್ಲ, ಅದನ್ನು ದಾಖಲಾತಿ ಸಲ್ಲಿಕೆ ಮಾಡಲಿ. ಅವ್ರು ಹೇಳ್ತಾ ಇರೋದಕ್ಕೆ ಓರಲ್ ಬೇಡ,
ನಾನು ತಹಸೀಲ್ದಾರ್ ಅವರಿಗೆ ದೂರು ಕೊಟ್ಟಿದ್ದೀನಿ. ಸೊ ಜಿಲ್ಲಾಧಿಕಾರಿಗಳ ಮುಖಾಂತರ ಅದನ್ನು ಅವ್ರು ತಹಸೀಲ್ದಾರಿಗೆ ನಾವು ಇಷ್ಟು ಜನಕ್ಕೆ ನಮ್ಮ ಪ್ರಾರಂಭ ಆಗಿದ್ದು ಇಂಥ ದಿನದಂದು ಇಂಥ ವರ್ಷದಂದು ಇಲ್ಲಿವರೆಗೆ ನಾವು ಇಷ್ಟು ಮಂದಿ ಕೆಲಸ ಕೊಟ್ಟಿದ್ದೀವಿ, ಇವ್ರ ಸ್ಯಾಲ್ರಿ ಇಷ್ಟು ಮಂದಿಗೆ ನಾವು ವಿದ್ಯಾದಾನ ಮಾಡಿದ್ದೀವಿ, ಇಷ್ಟು ಮಂದಿಗೆ ಅದು ಮಾಡಿದ್ದೀವಿ, ಅವ್ರು ಕೊಡಲಿ ದಾಖಲೆಯನ್ನು ಕೊಟ್ಟರೆ ಖಂಡಿತವಾಗಿ ನಾನು ಕ್ಲೋಸ್ ಮಾಡ್ಕೊಳ್ತೀನಿ. ಬಟ್ ಓವರಲ್ ನಾನು ಈ ಹಿಂದೆ ಅಧಿಕಾರಿಗೆ ಬಸವರಾಜ್ ತಹಸೀಲ್ದಾರ್ ಬಸವರಾಜ್ ಅವರಿದ್ದ ಗುಡಿಗೆ ಗುರು ಬಸವರಾಜ್ ಇದ್ದ ಗುಡಿಗೆ ತಾವು ಸಭೆಯನ್ನು ಕರೆದಾಗ ಅವ್ರ ಗುಡಿಗೆ ವಿವರಣವಾಗಿ ಕೊಟ್ಟಿದ್ರು. ಅವರು ವಿವರಣೆ ಕೊಟ್ಟಿಲ್ಲ, ಅವ್ರು ಆರ್ಡರ್ ಶೀಟ್ ಓಪನ್ ಮಾಡಿಲ್ಲ, ಅವತ್ತಿನ ದಿನ ಯಾರ್ಯಾರು ಬಂದರು ಏನಿಲ್ಲ, ಆ ಪ್ರೊಸೀಡಿಂಗ್ಸ್ ಬರದೇ ಇಲ್ಲ. ಹಾಗಾಗಿ ನಾನು ಡಿ ಸಿ ಅವರಿಗೆ ಎ ಸಿ ಅವರಿಗೆ ದೂರು ಕೊಡಬೇಕಾಯಿತು. ನಾನು ಡಿ ಸಿ ಅವರಿಗೆ ಸರ್ ನೀವೇ ಹಿಯರಿಂಗ್ ಮಾಡಿ ವಿಚಾರಣೆ, ಯಾಕಂದರೆ ತಹಸೀಲ್ದಾರ್ ಸಾಹೇಬರು ಮಟ್ಟಕ್ಕೆ ನನಗೇನು ಸರಿಗೆ ಅನಿಸ್ತಾ ಇಲ್ಲ, ತಾವು ಮಾಡಿ ಅಂದಾಗ ಇಲ್ಲ. ಈಗ ತುಂಬ ಪ್ರಾಮಾಣಿಕರಿದ್ದಾರೆ ಅನಿಲ್ ಕುಮಾರ್ ಅವರು, ಸಮಾಜದ ಪರವಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇನ್ನು ಏನೇ ತೊಂದರೆ ಇದ್ರೂ ಕೂಡ ಸಮಾಜ ಪರ ಅವ್ರಿಗೆ ತಿಳಿಸಿ ಖಂಡಿತವಾಗಿ ಅವ್ರು ನಿಮಗೆ ನ್ಯಾಯ ಕೊಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನನಗೆ ಅವರಿಗೆ ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ತಹಸೀಲ್ದಾರ್ ಅವರು ನಿಮ್ಮ ಹೋರಾಟ ಎಲ್ಲವರೆಗೆ ಅಭಿವೃದ್ಧಿ ಆಗೋವರೆಗೆ ಇಲ್ಲ, 5 ಹಳ್ಳಿಗಳ ಅಭಿವೃದ್ಧಿ ಆಗೋ ಏನು 5 ಹಳ್ಳಿಗಳು ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ವಾದನ? ಅದನ್ನು ದಾಖಲಾತಿಯನ್ನ ಸಲ್ಲಿಸಲಿ, ದಾಖಲಾತಿ ಸಲ್ಲಿಸ್ಬಿಟ್ಟು ಅವತ್ತೇ ನಾನು ಕೊನೆಗೊಳಿಸ್ತೇನೆ. ಅಲ್ಲ ಸರ್, ಹಿಂದೆ ಲೋಕಾಯುಕ್ತರು ಕೂಡ ಜನಸಂಪರ್ಕ ಸಭೆ ನಡೆಸಿತು. ಬಹಳಷ್ಟು ಆ ಜನಸಂಪರ್ಕ ಸಭೆಯಲ್ಲಿ ತಾವು ಪ್ರಸ್ತಾವ ಮಾಡಬಹುದಾಗಿತ್ತಲ್ಲ. ಇಲ್ಲಿ ನಾನು ಲೋಕಾಯುಕ್ತ ದೂರು ಕೊಟ್ಟಿಲ್ಲ, ಬಂದಿಲ್ಲ. ನಾನು ಹೈಕೋರ್ಟಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾನು ಬರೋಕ್ಕಾಗಿಲ್ಲ. ಆ ವಿಚಾರ ನನಗೆ ಗೊತ್ತಿಲ್ಲ.